ಪದ್ಯವನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಉಪದೇಶಾಮೃತವನ್ನು ಸುಂದರವಾಗಿ ನೀಡಿದೆ. ಕರುಣಿಸು ಎನ್ನ ಕರ್ಣ ನಿಕರದೊಳು ವರಪುಣ್ಯವಾಗಲದಂತೆಲೆ ದೇವ, ಶರಣ ಸಹಜ ಭಾವ ಗಿರಿಜಯ ಸುಖ ಜೀವ ಬೇಗ ಕರುಣಿಸು. ಶ್ರೀಮನ್ ನಿಜಗುಣ ಶ್ರೀಗಳವರು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ನಾವು ಪರಮಾತ್ಮನಲ್ಲಿ ಏನು ಬೇಡಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಡ್ತಾ ಇದ್ದಾರೆ. ಎನ್ನ ಕರ್ಣ ನಿಕರದೊಳು, ಭಗವಂತ ನಮಗೆ 3 ಕರ್ಣಗಳನ್ನು ಕೊಟ್ಟಾನ. ಒಂದು ಶರೀರ ಕೊಟ್ಟಾನ, ಒಂದು ವಾಣಿ ಕೊಟ್ಟಾನ, ಇನ್ನೊಂದು ಮನಸ್ಸು ಕೊಟ್ಟಾನ. ಈ 3 ಕರ್ಣದಲ್ಲಿರ್ತಕ್ಕಂಥ ವರಪುಣ್ಯ ಬಿಟ್ಟು ಹೋಗಲಾರ್ದಂಗೆ ನೀ ನನ್ನನ್ನು ಕಾಪಾಡು, ರಕ್ಷಣಾ ಮಾಡು ಅಂತ ಇಲ್ಲಿ ಬೇಡಿಕೊಳ್ತಾ ಇದ್ದಾರೆ. ಸುಕೃತೇನ ಕುಲೇ ಜನ್ಮ, ಸುಕೃತೇನ ಸುಭಾಷಿತಂ, ಸುಕೃತೇನ ಸತಿ ಭಾರ್ಯ, ಸುಕೃತೇನ ಕೃತಿ ಸುಧ. ಒಬ್ಬ ನೀತಿಕಾರ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ನಮ್ಮಲ್ಲಿ ಪುಣ್ಯ ಇತ್ತು ಅಂತಂದರೆ ನಾವು ಉತ್ತಮವಾಗಿರ್ತಕ್ಕಂಥ ಕುಲದಲ್ಲಿ ಜನ್ಮವನ್ನು ಪಡಿತೀವಿ. ಹಾಗೆ ನಮ್ಮ ವಾಣಿಯೊಳಗೆ ಒಳ್ಳೆ ಮಧುರವಾಗಿರ್ತಕ್ಕಂಥ ಒಳ್ಳೆ ಮಾತುಗಳು ಬರಬೇಕಾಗಿತ್ತು ಅಂತಂದರೆ ನಮ್ಮಲ್ಲಿ ಪುಣ್ಯ ಇರಬೇಕು. ಗಂಡನ ಹಿತವನ್ನೇ ಬಯಸ್ತಕ್ಕಂಥ ಒಳ್ಳೆಯ ಪತಿವ್ರತಾ ಶಿರೋಮಣಿಯಾದ ಪತ್ನಿಯನ್ನು ಪಡಿಬೇಕಂದ್ರೂ ನಮ್ಮಲ್ಲಿ ಪುಣ್ಯ ಇರಬೇಕು. ತನ್ನ ಒಳ್ಳೆಯ ಸುಚಾರಿತ್ರ್ಯದಿಂದ ಸದ್ಗುಣ ಸಂಪನ್ನನಾಗಿರ್ತಕ್ಕಂಥ ಕೀರ್ತಿಯನ್ನು ತರುವಂಥ ಮಗನನ್ನು ನಾವು ಪಡ್ಕೊಳ್ಬೇಕಂದ್ರೂ ನಮ್ಮಲ್ಲಿ ಪುಣ್ಯ ಇರಬೇಕು ಅಂತ ಹೇಳ್ತಾರೆ. ನಾವು ಮಾಡಿದ ಪುಣ್ಯದಿಂದ ನಮಗೆ ಈ ಜನ್ಮದಲ್ಲಿ ಸಂಪತ್ತು ದೊರಕ್ತದೆ, ಒಳ್ಳೆಯ ಅಧಿಕಾರ ದೊರಕ್ತದೆ, ನಾವು ಏನೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ. ಆ ಪುಣ್ಯನೇ ನಮಗೆ ಸ್ವರ್ಗಾದಿ ಲೋಕಗಳನ್ನು ಕೂಡ ತಂದು ಕೊಡ್ತದೆ. ಇದು ಸಕಾಮ ಪುಣ್ಯ ಅಂತ ಹೇಳಿಸ್ಕೊಡ್ತಾರೆ. ಇನ್ನು ನಿಷ್ಕಾಮ ಪುಣ್ಯ ಅಂತಂದರೆ ನಾವು ಯಜ್ಞ ಮಾಡಿ, ದಾನ ಮಾಡಿ, ಹೋಮ ಮಾಡಿ, ಸತ್ಸಂಗ ಮಾಡಿ, ನಾವು ಏನೋ ಮಾಡಿದ್ರೂ ಕೂಡ ಅವುಗಳನ್ನು ನಾವು ಫಲಾಪೇಕ್ಷೆ ಇಲ್ಲದೆ, ಏನೊಂದು ಅಪೇಕ್ಷೆ ಮಾಡಲಾರದೆ ನಾವು ಪುಣ್ಯವನ್ನು ಮಾಡಿದಾಗ ಅದು ನಮ್ಮ ಅಂತಃಕರಣ ಶುದ್ಧಿಯಿಂದ ಭಗವಂತನ ಸಾಕ್ಷಾತ್ಕಾರಕ್ಕೆ ಅದು ಸಾಧನ ಆಗ್ತದೆ. ಅದಕ್ಕೆ ವರಪುಣ್ಯ ಅಂತ ಕರ್ಕೊಂಡು ಬರ್ತಾರೆ. ಇದು ನಿಷ್ಕಾಮ ಪುಣ್ಯ ಅಂತ ಹೇಳಿಸ್ಕೊಳ್ತದೆ. ಅದಕ್ಕೆ ಇಲ್ಲಿ ವರಪುಣ್ಯ ಅಗಲದಂತೆ ಅಂತ ಹೇಳಿದರು. ಅಂದರೆ ನಿಷ್ಕಾಮ ಪುಣ್ಯ ನನ್ನ ಶರೀರವನ್ನು, ನನ್ನ ವಾಣಿಯನ್ನು, ನನ್ನ ಮನಸ್ಸನ್ನು ಬಿಟ್ಟು ಹೋಗದಂತೆ ಕರುಣಿಸುವಂತ ಇಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥವರಾಗ್ತಾರೆ. ಈ ಶರೀರ ಭಗವಂತ ನಮಗೆ ಕೊಟ್ಟಾನ. ಈ ಶರೀರದಿಂದ ನಾವು ಯಾವಾಗಲೂ ಗುರುವಿನ ಸೇವಾ ಮಾಡಬೇಕು. ಸತಿ ಮೊದಲಾದ ಸಂಪದವನೆಣಸಿ ಮಂದಮತಿ ಕಂಡ ಕೆಲಸವನ್ನು ಅಲಸದೇ ಕ್ಷಿತಿಗಳಿಗೆ ಸಿಗುವಂತೆ, ಗುರು ಸೇವೆಯೊಳಗೆ ಅವಿರತಿಯನ್ನು ಎನ್ನ ಒಡಲಗಿಯೋ ಅಖಿಲೇಶ. ನೋಡಿ ಹೇಳಿದರು, ಒಬ್ಬ ಮಂದಮತಿಯಾಗಿರ್ತಕ್ಕಂಥ ಪುರುಷ ಈ ಸಂಸಾರದೊಳಗೆ ಒಂದು ಸಂಪತ್ತನ್ನಾಗಲಿ, ಮಡದಿ ಮಕ್ಕಳನ್ನಾಗಲಿ, ವಿಷಯಗಳನ್ನು ಪಡ್ಕೊಳ್ಬೇಕು ಅಂಥೇಳಿ ಅಲ್ಲಿ ಬಂದಿರತಕ್ಕಂಥ ಯಾವುದೇ ಕೆಲಸ ಇರಲಿ. ಈಗ ನಾವು ಹೊಲದೊಳಗೆ ಬೀಜ ಬಿತ್ತನೆ ಮಾಡ್ತೀವಿ. ಆ ಸಮಯದಲ್ಲಿ ನಮಗೆ ಮಳೆ ಸಕಾಲಕ್ಕೆ ಬಂತು, ಬೆಳೆ ಚೆನ್ನಾಗಿ ಬೆಳೀತು ಅಂತಂದರೆ ಆವಾಗ ನಾವು ಹಗಲು ರಾತ್ರಿ ಅನ್ನದೇ ಆ ಹೊಲದ ಕೆಲಸದಲ್ಲಿ ನಾವು ತೊಡಗುತ್ತೀವಿ. ಅಲ್ಲಿ ಬೇಜಾರು ಮಾಡಿಕೊಳ್ಳೋದಿಲ್ಲ. ಅಲ್ಲಿ ಬಿಸಿಲು ಅನ್ನಂಗಿಲ್ಲ, ಚಳಿ ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಆ ಹೊಲದ ಕೆಲಸಗಳನ್ನಾಗಲಿ, ಯಾವುದೇ ಕೆಲಸವನ್ನಾಗಲಿ ಯಾವ ರೀತಿಯಾಗಿ ನಾವು ಬೇಸರ ಪಡ್ಕೊಳ್ಳೋದಂಗೆ ಮಾಡ್ತೇವಲ್ಲ, ಹಂಗೆ ಗುರುಸೇವೆಯನ್ನು ಮಾಡಲಿಕ್ಕೆ ನನಗೆ ಪ್ರೇಮವನ್ನು ಕೊಡು. ಗುರುಸೇವಾ ಮಾಡೋಕ್ಕೆ ನಮಗೆ ಪ್ರೀತಿ ಬರಬೇಕು. ಗುರುಪಾದ ಸೇವೆಯನ್ನು ಒಲವಿಂದ ಮಾಡದೆ ಅಂತ ಹೇಳ್ತಾರೆ. ಗುರುವಿನ ಸೇವೆಯನ್ನು ನಾವು ಮಾಡಿದ್ದಾದರೆ ನಮಗೆ ನಾಶರಹಿತವಾಗಿರ್ತಕ್ಕಂಥ ಸುಖವನ್ನು ಸದ್ಗುರುನಾಥ ನಮಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ಧರ್ಮವೇದ ಮುನಿಗಳು ಅಂಥೇಳಿ ಒಬ್ಬ ಮಹಾನ್ ಜ್ಞಾನಿಗಳಿದ್ದರು. ಅವರು ತಮ್ಮ ಶಿಷ್ಯರನ್ನು ಒಂದು ಸಲ ಕರೀತಾ ಇದ್ದಾರೆ.
ನೋಡಪ್ಪ, ಇನ್ನು 6 ತಿಂಗಳಕ್ಕೆ ನನ್ನ ಶರೀರದೊಳಗೆ ಒಂದು ಮಹಾರೋಗ ಬರ್ತದೆ. ನನ್ನ ಶರೀರ ತುಂಬೆಲ್ಲ ಹುಣ್ಣು ಆಗ್ತಾವು, ಕೀವು ಆಗ್ತದೆ, ಒಡಸು ಸೋರ್ಲಿಕ್ಕತ್ತದ, ದುರ್ಗಂಧ ವಾಸನೆ ಬರ್ತದೆ. ನನ್ನ ಸೇವಾ ಮಾಡಕ್ಕೆ ನೀವು ಯಾರು ಬರ್ತೀರಿ ಅಂತಂದಾಗ ಒಬ್ಬ ಶಿಷ್ಯರು ತಯಾರಾಗಲಿಲ್ಲ. ಮೈ ತುಂಬ ಕೀವಾಗಿ ಒಡಸು ಸೋರಾಕತ್ತಂದ್ರೆ ಎಲ್ಲೆಪ್ಪ ದುರ್ಗಂಧ ವಾಸನೆ, ಎಲ್ಲಿ ಹೆಂಗೆ ಸೇವಾ ಮಾಡೋದು ಅಂಥೇಳಿ ಎಲ್ಲರೂ ಒಳ್ಳೆಂದರು. ಒಬ್ಬ ದೀಪಕ ಅನ್ನುವಂಥ ಶಿಷ್ಯ, ಗುರುಗಳೇ ನಾನು ನಿಮ್ಮ ಸೇವಾ ಮಾಡ್ತೀನಿ ಅಂತಂದ. ಯಾಕೆ ಅಂಥ ಸೇವಾ ಮಾಡೋ ಭಾಗ್ಯ ನನಗೆ ಸಿಕ್ಕರೆ ನಾನೇ ಪುಣ್ಯಶಾಲಿ, ನಾನು ತಮ್ಮ ಜೊತೆಯೊಳಗೆ ಬರ್ತೀನಿ ಅಂತಂದಾಗ ಗುರುಗಳು, ನೋಡಪ್ಪ ಭಾಳ ಕಷ್ಟ, ನನಗಾಗೋದಿಲ್ಲ ಅಂತ ಮತ್ತೆ ಬಿಟ್ಟು ಬರಬಾರ್ದು ನೋಡು ಅಂತಂದರು. ಇಲ್ಲ ಗುರುಗಳನ್ನ ಬರ್ತೀನಿ ಅಂತೇಳಿ ಅಂದಾಗ ಮುಂದೆ ಕಾಶಿ ಪಟ್ಟಣಕ್ಕೆ ಬಂದರು. ಅವ್ರು ಹೇಳಿದಂತೆ 6 ತಿಂಗಳೊಳಗೆ ಶರೀರದೊಳಗೆ ಅನೇಕ ಹುಣ್ಣುಗಳಾಗಿ ಕೀವಾಗಿ ಸೋರ್ಲಿಕ್ಕತ್ತು. ಆವಾಗ ಶಿಷ್ಯ ಅಷ್ಟು ಭಕ್ತಿಯಿಂದ, ಅಷ್ಟು ನಿಷ್ಠ, ಗುರುವಂದ ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಅಂಥೇಳಿ ಪ್ರತಿ ದಿವಸ ಅವೆಲ್ಲ ಕೀವು ಸೋರ್ತಿದ್ರು ಅವೆಲ್ಲ ಒರೆಸ್ಬೇಕು, ಔಷಧ ಹಾಕಬೇಕು, ಅವರಿಗೆಲ್ಲ ಸ್ನಾನ ಮಾಡಿಸೋದು, ಪ್ರತಿಯೊಂದು ಬಟ್ಟೆ ತೊಳೆದು ಎಲ್ಲ ಅವರಿಗೆ ಊಟೋಪಚಾರ ಎಲ್ಲ ಸೇವೆ ಮಾಡಲಿಕ್ಕತ್ತಿಲ್ಲ. ಹಿಂಗೆ ಎಷ್ಟೋ ವರ್ಷಗಳು ಗತಿಸಿದರು. ಆದರೆ ಸೇವಾ ಮಾಡೋಕ್ಕೆ ಅವನಿಗೆ ಬೇಸರಿಲ್ಲ. ಇಂಥ ಗುರುವಿನ ಸೇವಾ ಸಿಕ್ಕದಲ್ಲ, ನಾನೇ ಭಾಗ್ಯಶಾಲಿ ಅಂತೇಳಿ ಅಷ್ಟು ಮನಮುಟ್ಟಿ, ಅಷ್ಟು ಪ್ರೀತಿಯಿಂದ ಗುರುವಿನ ಸೇವಾ ಮಾಡ್ತಿದ್ದ. ಒಂದು ದಿವಸ ಬ್ರಹ್ಮಲೋಕದಿಂದ ಬ್ರಹ್ಮದೇವ ಬರ್ತಾ ಇದ್ದಾನೆ. ದೀಪಕ, ನೀ ಮಾಡಿದ ಸೇವೆಗೆ ಮೆಚ್ಚಿದ್ದೀನಿ, ನಿನಗೇನು ಬೇಕು ಕೇಳು ಅಂತಂದಾಗ, ನಾಯಿ ನಿನ್ನ ಪ್ರಾರ್ಥನಾ ಮಾಡಿದ ನೀ ಯಾಕೆ ಬರಕ್ಕೆ ಹೋಗಿದ್ದಿ ಅಂತಂದ. ನೋಡಿ, ಬ್ರಹ್ಮದೇವ ಸಾಕ್ಷಾತ್ ಪ್ರತ್ಯಕ್ಷ ಆದ್ರೆ ದೀಪಕ ಅಂತ, ನಾನು ನಿನ್ನೇನು ಪ್ರಾರ್ಥನೆ ಮಾಡಿಲ್ಲಲ್ಲ, ನಿನ್ನೇನು ಬೇಡ್ಕೊಂಡಿಲ್ಲಲ್ಲ, ನೀ ಯಾಕೆ ಬಂದು, ನೀ ಹೆಂಗೆ ಬಂದು ಹಂಗೆ ಹೋಗು ಅಂತಂದ. ಇಲ್ಲಪ್ಪ, ನೀ ಗುರುವಿನ ಸೇವಾ ಮಾಡಿ ಎಲ್ಲ ನನಗೆ ಭಾಳ ಸಂತೋಷ ಆಗ್ಯದ, ನಿನಗೇನಾದರೂ ಕೊಡಬೇಕು ಅಂತ ಬಂದಿದ್ದೀನಿ ಅಂತಂದಾಗ, ನನಗೇನೂ ಬೇಡ, ನೀ ಹೋಗಿಬಿಡು ಅಂತಂದಾಗ ಬ್ರಹ್ಮದೇವ ಅದೃಶ್ಯನಾದ. ಮುಂದೆ ಸ್ವಲ್ಪ ದಿವಸ ಆದಮೇಲೆ ವೈಕುಂಠದಿಂದ ನಾರಾಯಣ ಬರ್ತಾ ಇದ್ದಾನೆ. ದೀಪಕ, ಎಷ್ಟು ಶ್ರದ್ಧೆಯಿಂದ ನೀ ಗುರುವಿನ ಸೇವಾ ಮಾಡ್ತಾ ಇದ್ದಿ, ನೀ ಮಾಡಿದ ಗುರುವಿನ ಸೇವೆ ಫಲವಾಗಿ ನಿನಗೆ ಯಾವ ಪದವಿ ಬೇಕು ಕೇಳಿಕೊಡ್ತೀನಿ, ನಿನಗೆ ನೀ ಕೇಳಿದ ಸುಖ, ನೀ ಭೋಗವನ್ನು ಕೊಡಕ್ಕೆ ನಾನು ಬಂದಿದ್ದೀನಿ, ನೀ ಏನು ಕೇಳ್ತಿ ಕೇಳು ಅಂತಂದಾಗ ದೀಪಕಂದ, ನಾರಾಯಣ ನನಗೆ ಯಾವ ವೈಕುಂಠ ಪದವಿ ಬೇಡ, ನನಗೆ ಯಾವ ಪದವಿಗಳು ಬೇಕಾಗಿಲ್ಲ, ನನಗೇನು ಗುರುವಿನ ಸೇವಾ ಸಿಕ್ಕದಲ್ಲ, ನನಗೆ ಇದರೊಳಗನ ಆನಂದ, ಇಲ್ಲೇ ಸ್ವರ್ಗ ಸುಖ, ಇಲ್ಲೇ ವೈಕುಂಠ ಸುಖ ಎಲ್ಲ ಇಲ್ಲೇ ಅದ, ನನಗೆ ಗುರುವಿನ ಸೇವೆ ಬಿಟ್ಟು ನನಗಿನ್ನೇನೂ ಬೇಕಾಗಿಲ್ಲ ಅಂತಂದಾಗ ನಾರಾಯಣ ಅಂತ, ನೋಡಪ್ಪ ಬಂದೀನಿ, ಅನಾಯಾಸ ಬಂದೀನಿ, ನೀ ಮಾಡಿದ ಗುರು ಸೇವೆ ಮೆಚ್ಚಿ ಬಂದಿದ್ದೀನಿ, ನಿನಗೇನು ಬೇಕು ಕೇಳು ಅಂತಂದಾಗ ನನಗೇನೂ ಬೇಡ ಅಂತಂದ. ವಿಷ್ಣು ಅದೃಶ್ಯನಾಗಿ ಹೋದ. ಮುಂದೆ ಶಿವ ಬರ್ತಾನೆ. ಸ್ವಲ್ಪ ದಿವಸಕ್ಕೆ ಶಿವ ಬಂದು ಕೇಳಿದ, ದೀಪಕ, ನೀ ಮಾಡಿದ ಸೇವೆಗೆ ನಾನು ಮೆಚ್ಚಿ ಬಂದಿದ್ದೀನಿ, ನಿನಗೇನು ವರ ಬೇಕು ಕೇಳು ಅಂತಂದಾಗ ಶಿವ, ನನಗೇನೂ ಬೇಕಾಗಿಲ್ಲ, ಯಾಕಂದರೆ ನಾನು ಗುರುವಿನ ಸೇವಾ ಮಾಡಿ ನನ್ನ ಜನ್ಮ ಪಾವನ ಆಗಿಬಿಟ್ಟ. ನನಗೆ ಆ ಗುರುವಿನ ಸೇವೆಯಲ್ಲಿ ಎಂಥ ಆನಂದವನ್ನು ಕಂಡುಕೊಂಡೀನಿ, ಇಂಥ ಆನಂದದೊಳಗೆ ಬಿಟ್ಟು ಇನ್ನು ನಾನು ಇನ್ನೇನೂ ಕೇಳಲಾರೆ, ನನಗೆ ಯಾವ ಲೋಕಗಳ ಪದವಿಗಳೂ ಬೇಕಾಗಿಲ್ಲ, ಯಾವ ಸ್ವಲ್ಪ ಸುಖಗಳೂ ಬೇಕಾಗಿಲ್ಲ, ನನಗೇನೂ ಬೇಕಾಗಿಲ್ಲ, ನಾನು ಆನಂದವಾಗಿದ್ದೀನಿ, ಗುರುವಿನ ಸೇವಾ ಸಿಕ್ಕದ ನನಗೆ ಇದಿಷ್ಟೇ ಸಾಕು ಅಂತಂದಾಗ ಶಿವ ಅಂದ, ನಿನಗೆ ಬೇಡ ಬಿಡು, ನಿಮ್ಮ ಗುರುಗಳು ಶರೀರದಿಂದ ರಕ್ತ ಕೀವ ಹುಣ್ಣಾಗಿ ಎಷ್ಟು ಬಳಲಿಕ್ಕೆ ಹತ್ತಿದಾರಲ್ಲ, ಅವ್ರ ಶರೀರಕ್ಕೆ ಬಂದಿರತಕ್ಕಂಥ ರೋಗ ದೂರ ಆಗಲಿ ಅಂತ ಇದನ್ನಾರ ಕೇಳ್ಕೊ, ನಿನಗೆ ಬೇಡ, ನಿನ್ನ ಗುರುಗಳ ಶರೀರ ಆರೋಗ್ಯ ಆಗಲಿ ಅಂತ ಇದನ್ನಾರ ಕೇಳ್ಕೊ ಅಂತಂದಾಗ ಸ್ವಲ್ಪ ವಿಚಾರಕ್ಕೆ ಬಿದ್ದನ್ರಿ. ಗುರುಳತ್ಯಕ್ಕೆ ಕೇಳಿ ಬರ್ತೀನಿ ಅಂತ ಗುರುಳತ್ಯಕ್ಕೆ ಬಂದ. ಗುರುಗಳೇ, ಕೈಲಾಸದಿಂದ ಶಿವ ಬಂದಾನ, ಮತ್ತು ನಿಮ್ಮ ಶರೀರದಲ್ಲಿ ಬಹಳ ರೋಗದಿಂದ ಬಳಲಿಕ್ಕೆ ಹತ್ತಿದ್ದೀರಿ, ಅದಕ್ಕೆ ಏನೋ ವರ ಕೇಳು ಅನ್ನಕತ್ತಿದಾರ, ನಿಮ್ಮ ಶರೀರ ಆರೋಗ್ಯವಾಗಿರುವಂತ ಕೇಳಿಕೊಳ್ಳೇನು ಅಂತಂದಾಗ ಗುರುಗಳಂದರು, ಯಾಕೋ ದೀಪಕ, ಸೇವಾ ಮಾಡಿ ಬೇಸರ ಆಯ್ತೇನೋ ಅಂತಂದರು. ಯಪ್ಪ ತಪ್ಪಾಯಿತು ಅಂದ್ರೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಶಿವನಂತಕ್ಕೆ ಬಂದು, ಪರಮಾತ್ಮ ನನಗೇನು ಬೇಕಾಗಿಲ್ಲ, ನಾವು ಆನಂದವಾಗಿ ಗುರುವಿನ ಸೇವಾ ಸಿಕ್ಕಿದ್ರೆ ದೊಡ್ಡ ಭಾಗ್ಯ ಅಂತಂದಾಗ ಅಲ್ಲಿ ಗುರುವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರಾಗಿ ಬಂದವರು ಯಾರು ಅಂದರೆ ಸಾಕ್ಷಾತ್ ಗುರುಗಳೇ. ಗುರುಗಳೇ ತ್ರಿಮೂರ್ತಿಗಳ ರೂಪವಾಗಿ ಬಂದು ದೀಪಕನ ಗುರು ಸೇವೆಯನ್ನು ಪರೀಕ್ಷೆ ಮಾಡಿದರು. ಇವನಲ್ಲಿ ಒಂದು ಗುರುವಿನಲ್ಲಿ ಭಕ್ತಿ ಎಂಥದ್ದು, ಗುರು ಸೇವೆ ಎಂಥದ್ದನ್ನು ಪರೀಕ್ಷೆ ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಆ ಗುರುಗಳು ಬಹಳ ಮೆಚ್ಚುಗೆ ಆಯಿತು. ನಿಜವಾಗಿಯೂ ದೀಪಕ ಧನ್ಯ ಧನ್ಯ ಅಂಥೇಳಿ ತಮ್ಮ ವರದ ಹಸ್ತವನ್ನು ಅವರ ಮಸ್ತಕದ ಮೇಲೆ ಇಟ್ಟಾಗ
ದೀಪಕನಿಗೆ ಪರಮಾತ್ಮನ ದಿವ್ಯ ದರ್ಶನ ಆಯಿತು, ಬ್ರಹ್ಮದ ಅನುಭವ, ಬ್ರಹ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ದೀಪಕ ಧನ್ಯನಾದ ಅಂಥೇಳಿ ಅವನ ಚರಿತ್ರೆಯಲ್ಲಿ ಬರ್ತದೆ. ಅದಕ್ಕೆ ಗುರುವಿನ ಸೇವಾ ಮಾಡಿದರೆ ನಮಗೆ ಭಗವಂತನ ದರ್ಶನ ಆಗ್ತದೆ. ಯಾವ ನಿಷ್ಕಾಮವಾಗಿ ಮಾಡಿದ, ಅವನಿಗೆ ಯಾವ ಫಲಾಪೇಕ್ಷೆ ಇಲ್ಲದೆ ಆ ಗುರುವಿನ ಸೇವಾ ಮಾಡಿದ್ದಕ್ಕೆ ಸಾಕ್ಷಾತ್ ಪರಮಾತ್ಮನ ದರ್ಶನ ಮಾಡಿಕೊಂಡು ತನ್ನ ಜೀವನ ಧನ್ಯ ಮಾಡಿಕೊಂಡ ಅಂಥೇಳಿ ಇದು ಗುರುವಿನ ಸೇವಾ ಫಲ ಅಂತಾರೆ. ನಾವು ಭಕ್ತಿಯಿಂದ ಗುರುವಿನ ಸೇವಾ ಮಾಡಿದರೆ ನಮಗೆ ವರಪುಣ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ, ಗುರುವಿನ ಕರುಣ ಆಗ್ತದೆ. ಅದಕ್ಕೆ ಈ ಶರೀರದಿಂದ ನಾವು ಆದಷ್ಟು ಭಗವಂತನಲ್ಲಿ ಪ್ರೇಮದಿಂದ ಆ ಗುರುವಿನ ಸೇವಾ ಮಾಡ್ತಕ್ಕಂಥ ಒಳ್ಳೆಯ ಬುದ್ಧಿಯನ್ನು ಕೊಡುವಂಥೇಳಿ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅಂಥೇಳಿ ಈ ಪ್ರಕಾರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಇನ್ನು ನಮಗೆ ಭಗವಂತ ವಾಣಿ ಕೊಟ್ಟಾನ, ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಹೆಂಗೆ ಜನರು ಅಲಿವ ಅಭಿಮಾನದರು ವಾದಿ ಬಹುತರ್ಕವನ್ನೇ ಬಿಡದೋದಿ ಬಳಲುವಂತೆ. ನ್ಯಾಯಶಾಸ್ತ್ರವನ್ನು ಓದತಕ್ಕಂಥ ಒಬ್ಬ ವಿದ್ಯಾರ್ಥಿ ಆ ನ್ಯಾಯ ಸೂತ್ರವನ್ನು ಹೆಂಗೆ ಹಗಲು ರಾತ್ರಿ ಅನ್ನೋದೇ ಕಂಠಪಾಠ ಮಾಡ್ತಿರ್ತಾನೆ, ಹಂಗೆ ಇಲ್ಲಿ ಗುರು ಹೇಳಿಕೊಟ್ಟಿರ್ತಕ್ಕಂಥ ಮಹಾಮಂತ್ರ, ಆ ಪಂಚಾಕ್ಷರಿ ಮಂತ್ರವನ್ನು ಅನುದಿನ ಕ್ಷಣ ಕ್ಷಣಕ್ಕೂ ಬಿಡಲಾರ್ದಂಗೆ ನಾವು ಅದನ್ನು ಪಠನ ಮಾಡಿದ್ದೀವಿ ಅಂತಂದರೆ ನಮ್ಮ ವಾಣಿ ಪವಿತ್ರ ಆಗ್ತದೆ, ನಮ್ಮ ವಾಣಿಯೊಳಗೆ ವರಪುಣ್ಯ ನೆಲೆಸ್ತದೆ. ಹಾಗೆ ಮನಸ್ಸಿನೊಳಗೆ ಸದಾ ಹೇಗೆ ಪ್ರತಿವ್ರತಾ ಸ್ತ್ರೀಯಳು ತನ್ನ ಪತಿಯನ್ನೇ ನಿರಂತರವಾಗಿ ಹೆಂಗೆ ಧ್ಯಾನ ಮಾಡ್ತಿರ್ತಾಳ, ಸ್ಮರಣೆ ಮಾಡ್ತಿರ್ತಾಳ, ಹಂಗೆ ನೆಲೆಸಿ ತತ್ವಾನುಭಾವನೆಯನ್ನು ಭಾವದೊಳಿರಿಸು ಭಾವಜ ಭಂಗ ವಿಲಸಿತ ವಿಮಲಾಂಗ ಸುಲಭನೆ ಶಂಭುಲಿಂಗ ಅಂತ ಹೇಳಿದಂತೆ ಮನಸ್ಸಿನಲ್ಲಿ ಗುರುಗಳು ಹೇಳಿರ್ತಕ್ಕಂಥ ಆ ತತ್ವ ಅನ್ನುವಂಥದ್ದು ಅದು ನೆಲೆಗೊಂಡಿತು ಅಂತಂದರೆ ನಮ್ಮ ಮನಸ್ಸು ಪವಿತ್ರ ಆಗ್ತದೆ, ವರಪುಣ್ಯವನ್ನು ಪಡಿತದೆ. ಆ ವರಪುಣ್ಯ ನನ್ನ ಶರೀರ ಬಿಟ್ಟು ಹೋಗಲಾರ್ದಂಗೆ, ಮನಸ್ಸು ಬಿಟ್ಟು ಹೋಗಲಾರ್ದಂಗೆ ಸದಾ ನೀನು ಕರುಣಿಸು, ಕಾಪಾಡು ಅಂಥೇಳಿ ನಿಜವೂ ಶಿವರು ಪರಮಾತ್ಮಲ್ಲಿ ಬೇಡಿಕೊಂಡಿದ್ದಾರೆ. ಹಾಗೆ ಅಪ್ಪಾಜಿಯವರು ಕೂಡ ನಮಗೂ ನಿಮಗೂ ಈ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ವರಪುಣ್ಯ ಬಿಟ್ಟು ಹೋಗಲಾರ್ದಂಗೆ ಅವರು ನಮಗೆ ಅನುಗ್ರಹ ಮಾಡಲಿ ಅಂಥೇಳಿ ಅವರಲ್ಲಿ ಪ್ರಾರ್ಥಿಸಿಕೊಂಡು ಈ 2 ನುಡಿಗಳನ್ನ ಪಡೆದು ಮಾಡ್ತಾ ಇದ್ದೇನೆ.